ಯಾರಿವನು ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೋ ಯಾವ್ಯಾವ ಥಿಯೇಟ್ರಲ್ಲಿ ಆ ಥಿಯೇಟ್ರ್ಗಳ ಮುಂದೆ ಟೈಟ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಇಡೀ ಥಿಯೇಟ್ರೇ ಒಂದು ಕ್ಷಣ ಗಡಗಡ ಅಂತ ನಡುಕ್ತು ಅಂತ ಹೇಳ್ಬೋದು. ಆ ಮಟ್ಟಿಗೆ ಶಿಳ್ಳೆ ಚಪ್ಪಾಳೆಯಿಂದ ಅಣ್ಣವರ ಎಂಟ್ರಿ ಸೀನ್ನ ಅಭಿಮಾನಿಗಳು ಸ್ವಾಗತ ಮಾಡ್ತಾರೆ ಯಾರಿವನು ಸಿನಿಮಾದಲ್ಲಿ. ಅಣ್ಣವ್ರನ್ನ ಯಾವಾಗ ತೋರಿಸ್ತೀರಾ ಅಂತೇಳಿ ರಣಜಿತ್ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ ರೂಮ್ಗೆ ಹತ್ತು ಬಿಡ್ತಾರಂತೆ. ಅಭಿನಯದಲ್ಲಿ ಮತ್ತು ಮೈಸೂರು ರಣಜಿತ್ ಈ ಎರಡು ಚಿತ್ರಮಂದಿರದಲ್ಲಿ ಪೊಲೀಸ್ ಸರ್ಪಗಾವಲು, ಪೊಲೀಸ್ ಸೆಕ್ಯೂರಿಟಿನಲ್ಲಿ, ಝೀರೋ ಟ್ರಾಫಿಕ್ನಲ್ಲಿ ಊಟಿಯಿಂದ ಅಣ್ಣವರು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾರೆ. ರಾಜ್ಕುಮಾರ್ ಅವ್ರಿಗೆ ಏನೂ ಆಗಬಾರ್ದು, ಅವರು ಸೇಫಾಗಿ ಕರ್ನಾಟಕಕ್ಕೆ ಹೋಗಬೇಕು, ಹುಷಾರ. 30 ಜನ ಪೊಲೀಸ್ ಸೇರಿದಂತೆ 67 ಜನಕ್ಕೆ ಗಂಭೀರವಾದ ಗಾಯಗಳಾಗಿರುತ್ತೆ. ಅಣ್ಣವರು ಅವ್ರು ಹೊಡಿತಾ ಇದ್ರು ಕೂಡ ರೂಪಾದೇವಿಯವ್ರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರ ಸುತ್ತ ಕವರ್ ಮಾಡ್ಕೋತಾರಂತೆ. ಏಕಾಏಕಿ ಅಣ್ಣವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಣ್ಣವ್ರಿಗೆ ಹೊಡೆದೇ ಬಿಡ್ತಾರೆ. ಈ ಹಿಂದೆ ರಾಜನಾಗೇಂದ್ರ ಅವ್ರು ಏನು ಆ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ರು ಅದಕ್ಕಿಂತ ಡಿಫ್ರೆಂಟಾಗಿ ಯಾರಿವನು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಡ್ತಾರೆ. ಇದು ಸಸ್ಪೆನ್ಸ್ ಸಿನಿಮಾ ಅಂತೆ, ಪುನೀತ್ ರಾಜ್ಕುಮಾರ್ ಡಬಲ್ ಆ್ಯಕ್ಟಿಂಗ್ ಅಂತೆ, ಅಣ್ಣವರು ಇದರಲ್ಲಿ ಪೊಲೀಸ್ ಅಧಿಕಾರಿ ಅಂತೆ, ಒಂದು ಕೊಲೆ ಆಗುತ್ತಂತೆ. ಚೇಸ್ ಎ ಕ್ರೂಕುಡ್ ಶ್ಯಾಡೋ ಅಂತೇಳಿ 1958 ಆ ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಸಿನಿಮಾದ ಇನ್ಸ್ಪಿರೇಷನ್ ಮೇಲೆ ಒಂದು ಕಥೆಯನ್ನು ಸಿದ್ಧ ಮಾಡ್ತಾರೆ. ಸ್ನೇಹಿತರೆ, ಅಣ್ಣವರ ಅಭಿನಯದ ಯಾರಿವನು ಸಿನಿಮಾ 1984ರಲ್ಲಿ ರಿಲೀಸ್ ಆಗುತ್ತೆ. ಅದರಲ್ಲಿ ಅಣ್ಣವರು ಮಾಡಿರ್ಬೋದು, ಆದರೆ ಆ ಸಿನಿಮಾದ ಪ್ರಮುಖ ಕೇಂದ್ರಬಿಂದು ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯ ಮಾಡಿರ್ತಾರೆ. ಒಂದು ರೀತಿ ಅವರೇ ಆ ಸಿನಿಮಾದ ನಾಯಕ ಅಂತ ಹೇಳ್ಬೋದು. ಮೊದಲನೇ ನಾಯಕ ಅವರು, ಎರಡನೇ ನಾಯಕ ಅಣ್ಣವರು. ಮತ್ತು ಆ ಸಿನಿಮಾದಲ್ಲಿ ಹಿರಿಯ ನಟಿ ಬಿ ಸರೋಜಾದೇವಿಯವರು ಕೂಡ ನಟನೆಯನ್ನು ಮಾಡಿದ್ದಾರೆ. ಅಣ್ಣವ್ರ ಜೊತೆ ಅವರು ಹೀರೋಯಿನ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅಣ್ಣವರ ಸಿನಿಮಾದಲ್ಲಿ ಅಣ್ಣವರ ಜೊತೆ ಜೋಡಿ ಆಗದೇನೆ ಅವರ ಮಗನಿಗೆ ತಾಯಿ ಪಾತ್ರ ಮಾಡಿದಂತಹ ಸಿನಿಮಾ ಯಾರಿವನು. ಈ ಸಿನಿಮಾ ನಿರ್ಮಾಣದ ಹಿಂದೆ ಹಲವು ರೋಚಕತೆ ಇದೆ. ಪಾರ್ವತಮ್ಮನವರು ತಮ್ಮ ಸುಪುತ್ರ ಅಂದರೆ ಪುನೀತ್ ರಾಜ್ಕುಮಾರ್ ಬಾಲನಟ, ಆವಾಗ ಅವ್ರಿಗಾಗಿ ಮತ್ತೊಂದು ಸಿನಿಮಾವನ್ನು ಮಾಡಬೇಕು, ಅವನೇ ಕೇಂದ್ರ ಬಿಂದು ಆಗಿರಬೇಕು. ಆ ಸಿನಿಮಾದಲ್ಲಿ 2 ನಕ್ಷತ್ರಗಳು ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ. ಅದೇ ರೀತಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವರಿಗೆ ಸರಿ ಸಮಾನವಾಗಿ ಪುನೀತ್ ರಾಜ್ಕುಮಾರ್ ಅವರು ನಟನೆಯನ್ನು ಮಾಡಿರ್ತಾರೆ. ಹೀಗಾಗಿ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರೇ ಕೇಂದ್ರ ಬಿಂದು ಆಗಿರಬೇಕು ಮತ್ತು ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಇರಬೇಕು. ಆ ರೀತಿಯಾದಂಥ ಒಂದು ಸಿನಿಮಾವನ್ನು ಮಾಡಬೇಕು ಅಂತೇಳಿ ದೊರೈ ಭಗವಾನ್ ಅವ್ರ ಹತ್ರ ತಮ್ಮ ಆಸೆಯನ್ನು ಹೇಳ್ಕೊತಾರೆ. ಆಗ ದೊರೈ ಭಗವಾನ್ ಅವರು ಮಾಡೋಣ ಬಿಡಿ ಸ್ಟೋರಿ ಅಂತೇಳಿ ಒಂದು ಇಂಗ್ಲೀಷ್ ಸಿನಿಮಾ ಚೇಸ್ ಎ ಕ್ರೂಕುಡ್ ಶ್ಯಾಡೋ ಅಂತೇಳಿ 1958 ಆ ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಸಿನಿಮಾದ ಇನ್ಸ್ಪಿರೇಷನ್ ಮೇಲೆ ಒಂದು ಕಥೆಯನ್ನು ಸಿದ್ಧ ಮಾಡ್ತಾರೆ. MD ಸುಂದರ್, ದೊರೈ ಭಗವಾನ್ ಅವರೆಲ್ಲ ಸೇರಿಕೊಂಡು ಒಂದು ಕಥೆಯನ್ನು ರಚನೆ ಮಾಡ್ತಾರೆ. ಅದೇ ಯಾರಿವನು. ಸಿನಿಮಾ ಕೆಲಸಗಳು ಶುರುವಾಗುತ್ತೆ. ಆ ಸಿನಿಮಾಗೆ ನಾಯಕಿಯಾಗಿ ಸಮಯದ ಗೊಂಬೆ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ನಟನೆ ಮಾಡಿದಂತಹ ರೂಪಾದೇವಿಯವ್ರನ್ನೇ ಆಯ್ಕೆ ಮಾಡ್ಕೋತಾರೆ. ಮತ್ತು ಬಿ ಸರೋಜಾದೇವಿಯವರನ್ನು ಪುನೀತ್ ರಾಜ್ಕುಮಾರ್ ಅವರ ತಾಯಿ ಪಾರ್ಟಿಗೆ ಹಾಕೊತಾರೆ. ಅಣ್ಣವರು ಆ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಆಗ ಭಾಳ ಚರ್ಚೆಯಾಗಿದ್ದು. ಅಣ್ಣವರು ಎಷ್ಟೋ ದಿನಗಳ ನಂತರ ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಇದರಲ್ಲಿ ದ್ವಿಪಾತ್ರದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರಂತೆ. 2 ನಕ್ಷತ್ರಗಳ ನಂತರ ಪುನೀತ್ ಮತ್ತೊಮ್ಮೆ ದ್ವಿಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅಂತ ಅಭಿಮಾನಿಗಳಲ್ಲಿ ಕಾತರ. ಮತ್ತು ಆ ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ರಾಜನ್ ನಾಗೇಂದ್ರ ಅವರನ್ನು ಆಯ್ಕೆ ಮಾಡ್ಕೋತಾರೆ. ದೊರೈ ಭಗವಾನ್ ಅವರ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ದೊರೈ ಭಗವಾನ್ ಅವರ ಬಹುಪಾಲು ಸಿನಿಮಾಗಳಲ್ಲಿ ಮೊದಲಿಗೆ GK ವೆಂಕಟೇಶ್ ಅವರು ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ನಂತರ ರಾಜನ್ ನಾಗೇಂದ್ರ ಅವರು ಆ ಜಾಗಕ್ಕೆ ಬರ್ತಾರೆ. ಆನಂತರ ರಾಜನ್ ನಾಗೇಂದ್ರ ಅವರ ಡೇಟ್ಸ್ ಏನಾದ್ರು ಒಂದಕ್ಕೆ ಆಗದೇ ಇದ್ದರೆ M ರಂಗಾರಾವ್ ಅವರಿಗೆ ಅವರು ಚಾನ್ಸ್ ಕೊಡ್ತಾಯಿದ್ರು. ಯಾರಿವನು ಸಿನಿಮಾದಲ್ಲಿ ಮತ್ತೆ ರಾಜನ್ ನಾಗೇಂದ್ರ ಅವರು ದೊರೈ ಭಗವಾನ್ ಜೊತೆ ಕೆಲಸ ಮಾಡ್ತಾರೆ. ರಾಜನ್ ನಾಗೇಂದ್ರ ಆ ಸಿನಿಮಾದಲ್ಲಿ 4 ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಈ ಹಿಂದೆ ರಾಜನ್ ನಾಗೇಂದ್ರ ಅವರು ಏನು ಆ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ರು ಅದಕ್ಕಿಂತ ಡಿಫ್ರೆಂಟಾಗಿ ಯಾರಿವನು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಡ್ತಾರೆ. ಅದನ್ನು ನೀವು ನೋಡಬಹುದು ಬೇಕಾರೆ. ಅದರಲ್ಲಿ ಏನು ಅದ್ಭುತವಾಗಿದೆ ಅಂದರೆ ಹಿನ್ನೆಲೆ ಸಂಗೀತ. ರಾಜನ್ ನಾಗೇಂದ್ರ ಅವರು ಒಂದು ರೀತಿ ಹೊಸತನದಲ್ಲಿ ಆ ಸಿನಿಮಾಗೆ ಮ್ಯೂಸಿಕ್ಕನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಸಿನಿಮಾ ಶೂಟಿಂಗ್ ಕೆಲಸಗಳು ಶುರುವಾಗುತ್ತೆ. ಯಾರಿವನು ಅಂತ ಕ್ವಶನ್ ಮಾರ್ಕ್ ಇರುತ್ತೆ ನೋಡಿ ಟೈಟ್ಲಲ್ಲಿ, ಅಲ್ಲಿಂದನೇ ಕುತೂಹಲ ಶುರುವಾಗೋದು. ಏನಿದು ಸಸ್ಪೆನ್ಸ್ ಸಿನಿಮಾ ಅಂತೆ, ಪುನೀತ್ ರಾಜ್ಕುಮಾರ್ ಡಬಲ್ ಆ್ಯಕ್ಟಿಂಗ್ ಅಂತೆ, ಅಣ್ಣವರು ಇದರಲ್ಲಿ ಪೊಲೀಸ್ ಅಧಿಕಾರಿ ಅಂತೆ, ಒಂದು ಕೊಲೆ ಆಗುತ್ತಂತೆ, ಅದನ್ನು ಕಂಡಿಡಿಯೋಕ್ಕೆ ಬರ್ತಾರಂತೆ. ಈ ರೀತಿಯೆಲ್ಲ ಸಿನಿಮಾ ರಿಲೀಸ್ಗೂ ಮುಂದೆ ಚರ್ಚೆ ಆಗ್ತಾನೇ ಇರುತ್ತೆ. ಇದರ ನಡುವೆ ಒಂದು ಅಹಿತಕರ ಘಟನೆ ನಡೆದು ಬಿಡುತ್ತೆ. ಯಾರಿವನು ಸಿನಿಮಾದ ಶೂಟಿಂಗ್ ಊಟಿನಲ್ಲಿ ನಡಿಬೇಕಾದ್ರೆ 1984 ಮಾರ್ಚ್ 3ನೇ ತಾರೀಕು ಊಟಿನಲ್ಲಿ ಸಾಂಗ್ ಶೂಟಿಂಗ್ ನಡೀತಾ ಇರುತ್ತೆ. ಆ ಜಾಗಕ್ಕೆ
30 ಜನರ ಒಂದು ಕಿಡಿಗೇಡಿಗಳ ಗುಂಪು ನುಗ್ಗುತ್ತೆ. ಕೈಯಲ್ಲಿ ಸೈಕಲ್ ಚೈನು ಕಡ್ಡಿಗಳನ್ನು ಇಟ್ಕೊಂಡು ಏಕಾಏಕಿ ಅಣ್ಣವ್ರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಣ್ಣವ್ರಿಗೆ ಹೊಡೆದೇ ಬಿಡ್ತಾರೆ. ಅದು ಆಗ ಕರ್ನಾಟಕದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸ್ಬಿಡುತ್ತೆ. ಮತ್ತು ರೂಪಾದೇವಿಯವರ ಸೀರೆನೆಲ್ಲ ಎಳೆದಾಡಿ ದೊಡ್ಡ ಗಲಾಟೆ. ಇವತ್ತಿಗೂ ನಮ್ಮ ತಂದೆಯವರು ನಮ್ಮ ಅಣ್ಣಂದ್ರೆಲ್ಲ ನೆನೆಸ್ಕೋತಾರೆ ಅದನ್ನು. ಅವತ್ತು ಅಣ್ಣವ್ರನ್ನ ಏನಾದರೂ ಮಾಡಿಬಿಡ್ತಾಯಿದ್ರು ಊಟಿನಲ್ಲಿ, ಆ ರೀತಿ ದೊಡ್ಡ ಗಲಾಟೆ ಆಯಿತು ಅಂತೆಲ್ಲ ಈಗಲೂ ನೆನೆಸ್ಕೋತಾರೆ. ಆ ಸ್ಟೋರಿನ ಅವರೇ ನಮ್ಗೆ ಹೇಳಿದ್ದು. ಜೊತೆಗೆ ನಾವು ಪೇಪರ್ನಲ್ಲೂ ಒಂದು ಮ್ಯಾಗ್ಝಿನ್ಗಳಲ್ಲೂ ಆ ವಿಚಾರವನ್ನು ಓದಿದ್ದೀವಿ. ಆಗ ಅಣ್ಣವ್ರಿಗೆ ಹೊಡೆದ್ಬಿಡ್ತಾರೆ. ಅಣ್ಣವರು ಅವ್ರು ಹೊಡಿತಾ ಇದ್ರು ಕೂಡ ರೂಪಾದೇವಿಯವ್ರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರ ಸುತ್ತ ಕವರ್ ಮಾಡ್ಕೋತಾರಂತೆ. ತಕ್ಷಣವೇ ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದವರೆಲ್ಲ ಬಂದು ಅಣ್ಣವ್ರನ್ನ ಕವರ್ ಮಾಡ್ಕೋತಾರೆ. ಆದರೂ ಕೂಡ ಅಣ್ಣವ್ರ ಮೇಲೆ ಹಲ್ಲೆ ನಡೆಯುತ್ತೆ. ಆಮೇಲೆ ಹೇಗೋ ಮಾಡಿ ಅಣ್ಣವ್ರನ್ನ ರೂಪಾದೇವಿಯವ್ರನ್ನ ಅಲ್ಲಿಂದ ಕರ್ಕೊಂಡು ಕಾರತ್ಸಿ ಕಳಿಸ್ತಾರಂತೆ. ಅದು ಆ ರೀತಿ ಗಲಾಟೆ ಆಯಿತು ಅಂತ ಕರ್ನಾಟಕಕ್ಕೆ ನ್ಯೂಸ್ ಗೊತ್ತಾಗಿದೆ ತಡ ರಾಜ್ಯಾದ್ಯಂತ, ಅದರಲ್ಲೂ ಬೆಂಗಳೂರಿನಲ್ಲಿ ಅಕ್ಷರಶಃ ರಣರಂಗ ಆಗಿಬಿಡತ್ತೆ. ಎಲ್ಲೆಲ್ಲಿ ತಮಿಳ್ನವ್ರು ಜಾಸ್ತಿ ಇದ್ದಾರೋ ಆ ಏರಿಯಾಗಳ ಮೇಲೆ ದಾಳಿ ಶುರುವಾಗತ್ತೆ. ನಮ್ಮ ಅಣ್ಣವ್ರಿಗೆ ಹೊಡೆದಿದ್ದಾರೆ ತಮಿಳ್ನಾಡಿನಲ್ಲಿ. ಆ ಗುಡಿಸ್ಲುಗಳಿಗೆ ಬೆಂಕಿ ಹಾಕೋದು, ವೆಹಿಕಲ್ಗಳಿಗೆಲ್ಲ ಬೆಂಕಿ ಹಾಕೋದು, ಈ ರೀತಿ ದೊಡ್ಡ ಗಲಾಟೆ ಶುರು ಆಗಿಬಿಡುತ್ತೆ. ಮಾರ್ಚ್ 3ನೇ ತಾರೀಕು ಆ ರೀತಿ ಊಟಿನಲ್ಲಿ ನಡೆದಿದ್ದು. 4ನೇ ತಾರೀಕು ನಂತರ 3 ದಿನಗಳ ಕಾಲ ಪರಿಸ್ಥಿತಿಯನ್ನು ಹತೋಟಿಗೆ ತರೋದ್ರಲ್ಲಿ ಪೊಲೀಸರು ಎಣಗಾಡ್ಬಿಡ್ಬೇಕಾಗತ್ತೆ. ಆ ಮಟ್ಟಿಗೆ ದಾಂಧಲೆ ಶುರುವಾಗುತ್ತೆ. ಬೆಂಗಳೂರಿನಲ್ಲಿ ಆ ಟೈಮ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಾಹನಗಳಿಗೆ ಜಖಮ್ ಆಗಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಮತ್ತು 30 ಜನ ಪೊಲೀಸ್ ಸೇರಿದಂತೆ 67 ಜನಕ್ಕೆ ಗಂಭೀರವಾದ ಗಾಯಗಳಾಗಿರುತ್ತೆ. ಎಷ್ಟೋ ಕಡೆ ಆಗ ಪಾರ್ಟಿ ಆಫೀಸ್, ಆವಾಗ ಜನತಾದಳ ಸರ್ಕಾರ ಅಧಿಕಾರದಲ್ಲಿರುತ್ತೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ. ಜನತಾದಳ ಆಫೀಸ್ ಮೇಲೂ ದಾಳಿ ಆಗುತ್ತೆ. ಆಗ ತಮಿಳ್ನಾಡಲ್ಲಿ MGR ಅವರು ಮುಖ್ಯಮಂತ್ರಿ ಆಗಿರ್ತಾರೆ. MGR ಮತ್ತು ರಾಜ್ಕುಮಾರ್ ಅವರ ಬಾಂಧವ್ಯ ಹೇಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಅಣ್ಣವರನ್ನು ನನ್ನ ತಮ್ಮ ಅಂತಲೇ ಹೇಳ್ತಾಯಿದ್ರು. ಅವರು ಕೂಡ ಶಾಕ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೀತಲ್ಲ, ಅಣ್ಣವ್ರ ಮೇಲೆ ಈ ರೀತಿ ದಾಳಿ ಆಗ್ತಲ್ಲ ಅಂತೇಳಿ ತಕ್ಷಣವೇ ಅಲರ್ಟ್ ಆಗ್ತಾರೆ. ತಕ್ಷಣವೇ ಆ ರಾಜ್ಯದ ಪೊಲೀಸ್ ನಿರ್ದೇಶಕರಿಗೆ ನಿರ್ದೇಶನವನ್ನು ಕೊಡ್ತಾರೆ. ರಾಜ್ಕುಮಾರ್ ಅವ್ರಿಗೆ ಏನೂ ಆಗಬಾರ್ದು, ಅವರು ಸೇಫಾಗಿ ಕರ್ನಾಟಕಕ್ಕೆ ಹೋಗಬೇಕು, ಹುಷಾರಂತ ಎಚ್ಚರಿಕೆ ಕೊಟ್ಟ ತಕ್ಷಣವೇ ರಾಜ್ಕುಮಾರ್ ಅವ್ರು ಯಾವ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೋ ಅಲ್ಲಿಗೆ ತಕ್ಷಣವೇ ಪೊಲೀಸರು ಜಮಾಯಿಸ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ 0 ಟ್ರಾಫಿಕ್ನಲ್ಲಿ ಊಟಿಯಿಂದ ಅಣ್ಣವರು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾರೆ. MGR ಅವರು ಏನು ಹೆದರ್ಕೋಬೇಡಿ, ಪೊಲೀಸರು ಇರ್ತಾರೆ ಅಂತೇಳಿ ಅಣ್ಣವ್ರನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅದು ಅವಾಗ ದೊಡ್ಡ ಸುದ್ದಿ. ಏನಾದರೂ ಈಗಿರೋ ಥರ ಮೀಡಿಯಾಗಳಿದ್ಬಿಟ್ಟಿದ್ರಂತೂ ಲೈವ್ ಕೊಟ್ಬಿಡೋರು ಅಣ್ಣವರು ಊಟಿಯಿಂದ ಕರ್ನಾಟಕಕ್ಕೆ ಬರೋದನ್ನು. ಆ ರೀತಿ ಊಟಿಯಿಂದ ಕರ್ನಾಟಕಕ್ಕೆ ಬರೋ ತನಕನೂ ಅಣ್ಣವ್ರಿಗೆ ಫುಲ್ ಸೆಕ್ಯೂರಿಟಿ. ಕರ್ನಾಟಕಕ್ಕೆ ಬಂದಮೇಲೆ ಕರ್ನಾಟಕ ಪೊಲೀಸ್ನವರು ಅಣ್ಣವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಣ್ಣವರು ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗ್ತಿದ್ದಾಗೇ ಅವ್ರನ್ನ ಸ್ವಾಗತ ಮಾಡಬೇಕು ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿರ್ತಾರೆ. ಅಣ್ಣವರು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಾಗೇ ಅವ್ರಿಗೆ ಜೈಕಾರ ಹಾಕ್ಕೊಂಡು ಸ್ವಾಗತ ಮಾಡ್ತಾರೆ. ಮತ್ತು ಅವರ ಪರಿಸ್ಥಿತಿಯನ್ನು ಕಂಡು ಹಲವು ಅಭಿಮಾನಿಗಳು ಕಣ್ಣೀರು ಹಾಕ್ತಾರಂತೆ, ನಮ್ಮ ಅಣ್ಣವ್ರಿಗೆ ಈ ರೀತಿ ಹೊಡೆದ್ರಲ್ಲ ಅಂತೇಳಿ. ಈ ರೀತಿ ಯಾರಿವನು ಸಿನಿಮಾ ಆ ಟೈಮ್ನಲ್ಲಿ ಬಹಳನೇ ಸಂಚಲನವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಯಾವಾಗ ಊಟಿನಲ್ಲಿ ಗಲಾಟೆ ಆಯಿತೋ ಅದಾದ ನಂತರ ಅದರಲ್ಲಿ ಸಾಂಗ್ ಇದೆ ನೋಡಿ, ರಾಘವ ಅನುರಾಘವ ಸಾಂಗು. ಅದು ಸ್ವಲ್ಪ ಊಟಿಲಿ ಶೂಟಿಂಗ್ ಆಗಿರುತ್ತೆ. ಆನಂತರ ಆ ಸಿನಿಮಾ ಪೂರ್ತಿ ಶೂಟಿಂಗ್ನ ಕೆಮ್ಮಣ್ಣುಗುಂಡಿನಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿಂದ ಯಾರಿವನು ಸಿನಿಮಾದ ಬಗ್ಗೆ ಕುತೂಹಲ ಹೆಚ್ಚಾಗ್ತಾನೆ ಹೋಗುತ್ತೆ. ಮತ್ತು ಅಭಿಮಾನಿಗಳು ಒಂದು ರೀತಿ ಕೋಪ ರೋಷ ಕೂಡ ಉಗ್ತಾ ಇರುತ್ತೆ. ರಾಜ್ಕುಮಾರ್ ಅವ್ರಿಗೆ ಹೊಡೆದ್ರು. ಯಾರಿವನು ಸಿನಿಮಾದ ಇನ್ಸಿಡೆಂಟ್ ಆದಮೇಲೆ ಕರ್ನಾಟಕದಲ್ಲಿ ಸುಮಾರು ದಿನಗಳ ಕಾಲ ತಮಿಳ್ ಚಿತ್ರಗಳ ಪ್ರದರ್ಶನವನ್ನೇ ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಎಷ್ಟೋ ಚಿತ್ರಮಂದಿರಗಳಲ್ಲಿ ತಮಿಳ್ ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ. ಅದಕ್ಕೆಲ್ಲ ಬ್ರೇಕ್ ಬೀಳತ್ತೆ. ಆಮೇಲೆ ನಿಧಾನವಾಗಿ ಮತ್ತೆ ಸಿನಿಮಾ ಶುರುವಾಗುತ್ತೆ, ತಮಿಳ್ ಚಿತ್ರಗಳ ಪ್ರದರ್ಶನ. ಇದು ಒಂದು ಕಡೆ. ಅದಾದ ಮೇಲೆ 1984 ಆಗಸ್ಟ್ ತಿಂಗಳಲ್ಲಿ ಯಾರಿವನು ಸಿನಿಮಾ ರಿಲೀಸ್ ಆಗಬೇಕು. ಯಾರಿವನು ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಸರ್ಕಾರದಿಂದನೇ ನಿರ್ದೇಶನ ಬರುತ್ತೆ ಪೊಲೀಸ್ನವ್ರಿಗೆ. ಯಾರಿವನು ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೋ ಯಾವ್ಯಾವ ಥಿಯೇಟ್ರಲ್ಲಿ ಆ ಥಿಯೇಟ್ರ್ಗಳ ಮುಂದೆ ಟೈಟ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಆ ಸಿನಿಮಾದ ಮೆರವಣಿಗೆ ಏನಾದರೂ ಅಭಿಮಾನಿಗಳು ಸ್ಟಾರ್ ಮೆರವಣಿಗೆ ಆಗ್ಬೋದು ಅಥವಾ ಪೋಸ್ಟು ಮೆರವಣಿಗೆ ಮಾಡಬೇಕಾದ್ರೆ ಸೆಕ್ಯೂರಿಟಿ ಕೊಟ್ಟು ಯಾವುದೇ ಅಹಿತಕರ ಘಟನೆ ನಡೆಯೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ ಅಂತೇಳಿ ರಾಜ್ಯ ಸರ್ಕಾರದಿಂದನೇ ನಿರ್ದೇಶನ ಬರುತ್ತೆ. ಒಂದು ಸಿನಿಮಾಗೆ ಈ ರೀತಿ ಸೆಕ್ಯೂರಿಟಿ ಕೊಡಿ ಅಂತ ರಾಜ್ಯ ಸರ್ಕಾರನೇ ನಿರ್ದೇಶನ ಕೊಟ್ಟಿದ್ದು ಯಾರಿವನು ಸಿನಿಮಾ ಒಂದೇ ಅಂತ ಕಾಣುತ್ತೆ. ಆಗಸ್ಟಲ್ಲಿ ಯಾರಿವನು ಸಿನಿಮಾ ರಿಲೀಸ್ ಆಗಬೇಕು. ನಮ್ಮ ಮೈಸೂರಿನಲ್ಲಿ ರಣಜಿತ್ ಶಾಂತಲಾ ಥಿಯೇಟ್ರಿಗೆ ಆ ಸಿನಿಮಾ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಅಭಿನಯ ಮೇನ್ ಥಿಯೇಟ್ರು. ಅಭಿನಯದಲ್ಲಿ ಮತ್ತು ಮೈಸೂರು ರಣಜಿತ್ ಈ 2 ಚಿತ್ರಮಂದಿರದಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲೇ ಟಿಕೆಟ್ ಕೊಡೋದು, ಪೊಲೀಸ್ ಸರ್ಪಗಾವಲಿನಲ್ಲೇ ಅಭಿಮಾನಿಗಳು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಹಲವು ದಿನಗಳ ಕಾಲ. ಸಿನಿಮಾದ ಕಲೆಕ್ಷನ್ ಸ್ವಲ್ಪ ಡೌನ್ ಆಗೋ ತನಕನೂ
ಟೈಟ್ ಸೆಕ್ಯೂರಿಟಿನಲ್ಲೇ ಆ ಸಿನಿಮಾ ಪ್ರದರ್ಶನವಾಗುತ್ತೆ. ಅದು ಒಂದು ದಾಖಲೆ. ಒಂದು ಸಿನಿಮಾ ಟಿಕೆಟ್ ಕೊಡುವಾಗ ಮಾತ್ರ ಪೊಲೀಸ್ನವ್ರು ಇರ್ತಾಯಿದ್ರು, ಆದರೆ ಈ ಸಿನಿಮಾ ಮುಗಿಯೋ ತನಕನೂ ಆ ಚಿತ್ರಮಂದಿರದ ಮುಂದೆ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಆ ಸಿನಿಮಾದಲ್ಲಿ ನೋಡಿ, ಅಣ್ಣವರು ಅರ್ಧ ಗಂಟೆ ಆದಮೇಲೆ ಎಂಟ್ರಿ ಆಗೋದು. ಅರ್ಧ ಗಂಟೆ ಅಭಿಮಾನಿಗಳು ಕಾಯ್ಕೊಂಡು ಕುತ್ಕೋತಾ ಇರಲಿಲ್ಲ. ಅಣ್ಣವ್ರು ಇನ್ನೂ ತೋರಿಸಿಲ್ಲ ಅಂತಲೇ ಗಲಾಟೆ ಮಾಡೋರು. ಆದರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಇರ್ತಾರಲ್ಲ, ಹೀಗಾಗಿ ಸ್ವಲ್ಪ ಸಮಾಧಾನವಾಗಿ ಸಿನಿಮಾ ನೋಡ್ತಿರ್ತಾರಂತೆ. ಮೊದಲನೇ ದಿನ ಮಾರ್ನಿಂಗ್ ಶೋಲಿ ಈ ಘಟನೆ ಆಗಿದ್ದು. ಆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಕೊಲೆ ಆಗುತ್ತೆ. ಅದಾದಮೇಲೆ ಟೈಟ್ಲ್ ಬರುತ್ತೆ. ಆ ಟೈಟ್ಲ್ ಆದಮೇಲೆ ಮತ್ತೆ ಶ್ರೀನಾಥ್ ಮತ್ತು ಶಿವರಾಮ್ ಇವ್ರ ಸೀನ್ ಬಂದಾಗ ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ. ಅಣ್ಣವ್ರನ್ನ ಯಾವಾಗ ತೋರಿಸ್ತೀರಾ ಅಂತೇಳಿ ರಣಜಿತ್ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ ರೂಮ್ಗೆ ಹತ್ಬಿಡ್ತಾರಂತೆ. ಆಪ್ರೇಟ್ರಿಗೆ ಇಟ್ಕೊಂಡು ಅಣ್ಣವ್ರು ಯಾವಾಗ ಬರ್ತಾರೆ, ಯಾವಾಗ ತೋರಿಸ್ತೀರಾ ಅಂದ್ಕೊಂಡು ಅವ್ರ ಮೇಲೆ ಗಲಾಟೆ. ಅವಾಗ ಆಪ್ರೇಟ್ರ್ಗಳು ನಾವೇನಪ್ಪ ಮಾಡೋದು, ಸಿನಿಮಾ ಹೇಗಿದೆ ತೋರಿಸ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ, ಇವತ್ತು ಹೊಸ ಸಿನಿಮಾ ಅಲ್ವಾ ಅಂತ ಅವರು ಸಮಾಧಾನ ಮಾಡಿ ಕಳಿಸ್ತಾರಂತೆ. ಈ ರೀತಿ ಅಣ್ಣವರನ್ನು ನಿಧಾನವಾಗಿ ತೋರಿಸಿದ್ರು ಕೂಡ ಅಭಿಮಾನಿಗಳಿಗೆ ತಡ್ಕೋತಿರ್ಲಿಲ್ಲ. ಜೊತೆಗೆ ಯಾರಿವನು ಸಿನಿಮಾದಲ್ಲಿ ಗಲಾಟೆ ಬೇರೆ ಆಗಿತ್ತು. ಅಣ್ಣವರು ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದಾರೆ, ಅವ್ರನ್ನ ಕಣ್ಣು ತುಂಬ್ಕೋಬೇಕು ಅಂತ ಕಾತರರಾಗಿರ್ತಾರೆ. ಅಭಿಮಾನಿಗಳು ಅಣ್ಣವ್ರನ್ನ ಅರ್ಧ ಗಂಟೆ ತೋರಿಸ್ತಿರೋದನ್ನ ತಡ್ಕೊಳಕ್ಕಾಗೋದಿಲ್ಲ. ಕಡೆಗೆ ಅಣ್ಣವ್ರ ಎಂಟ್ರಿ ಆಗುತ್ತೆ. ಅಣ್ಣವ್ರ ಎಂಟ್ರಿ ಸೀನ್ಗೆ ನಮ್ಮ ತಂದೆ ಈಗಲೂ ನೆನೆಸ್ಕೋತಾರೆ. ಇಡೀ ಥಿಯೇಟ್ರೆ ಒಂದು ಕ್ಷಣ ಗಡಗಡ ಅಂತ ನಡುಕ್ತು ಅಂತ ಹೇಳ್ಬೋದು. ಆ ಮಟ್ಟಿಗೆ ಶಿಳ್ಳೆ ಚಪ್ಪಾಳೆಯಿಂದ ಅಣ್ಣವರ ಎಂಟ್ರಿ ಸೀನ್ನ ಅಭಿಮಾನಿಗಳು ಸ್ವಾಗತ ಮಾಡ್ತಾರೆ. ಯಾರಿವನು ಸಿನಿಮಾದಲ್ಲಿ ಸಸ್ಪೆನ್ಸ್ ಮೂವಿ. ಆ ಸಿನಿಮಾ ಫಸ್ಟಿಂದ ಕೊನೆ ತನಕ ಏನಾಗುತ್ತೆ ಅಂತಲೇ ಅಭಿಮಾನಿಗಳು ಪ್ರೇಕ್ಷಕರು ಕಾತರದಿಂದ ನೋಡ್ತಾ ಇರ್ತಾರೆ. ಅದೇ ರೀತಿ ಆ ಸಿನಿಮಾ ಯಶಸ್ಸನ್ನು ಕಾಣುತ್ತೆ. ಬೆಂಗಳೂರು ಅಭಿನಯದಲ್ಲಿ 12 ವಾರ ರೆಗ್ಯುಲರ್ ಶೋನಲ್ಲಿ ಹೋಗುತ್ತೆ. ಆನಂತರ ಕೆಂಪೇಗೌಡ ಚಿತ್ರಮಂದಿರಕ್ಕೆ ಶಿಫ್ಟ್ ಆಗಿ 100 ಡೇಸ್ ಕಂಪ್ಲೀಟ್ ಆಗುತ್ತೆ. ಮೈಸೂರು ರಣಜಿತ್ ಚಿತ್ರಮಂದಿರದಲ್ಲೂ 12 ವಾರ ರೆಗ್ಯುಲರ್ ಶೋನಲ್ಲಿ, ಆಮೇಲೆ ಮಾರ್ನಿಂಗ್ ಶೋ ಹಾಕ್ಕೊಂಡು ರಣಜಿತ್ನಲ್ಲಿ 15 ವಾರ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಯಾರಿವನು ಸಿನಿಮಾ ಹಲವು ಕೇಂದ್ರಗಳಲ್ಲಿ 50 ದಿನ 3-4 ಕೇಂದ್ರಗಳಲ್ಲಿ 100 ಡೇಸ್ ಹೋಗುತ್ತೆ. ಬರೀ ಮೈಸೂರು ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಬಹುಪಾಲು ಚಿತ್ರಮಂದಿರಗಳಲ್ಲಿ ಯಾರಿವನು ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು ಅಲ್ಲೆಲ್ಲವೂ ಕೂಡ ಪೊಲೀಸ್ ಸೆಕ್ಯೂರಿಟಿಯಿಂದನೇ ಆ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ದು. ಮತ್ತು ಆ ಸಿನಿಮಾದಲ್ಲಿ ಕೊನೆಯಲ್ಲಿ ಶ್ರೀನಾಥ್ ಅವ್ರನ್ನ ಅಣ್ಣವರೇ ಗುಂಡು ಹೊಡೆದು ಸಾಯಿಸಬೇಕಾಗಿರೋಂಥ ಒಂದು ಸೀನ್ ಇರುತ್ತಂತೆ. ಆ ರೀತಿ ದೊರೆ ಭಗವಾನ್ ಅವರು ಮಾಡಿರ್ತಾರೆ. ಆದರೆ ಅಣ್ಣವ್ರಿಗೆ ಗಂಧದ ಗುಡಿ ಸಿನಿಮಾ ನೆನಪಾಗುತ್ತೆ. ಅದರಲ್ಲಿ ವಿಷ್ಣುವರ್ಧನ್ ಅಣ್ಣವ್ರು ಮತ್ತು ಗಲಾಟೆ ಫೈಟಿಂಗು ಆ ಸೀನ ಅಭಿಮಾನಿಗಳು ಬೇರೆ ರೀತಿಯಲ್ಲಿ ತಗೊಬಿಟ್ರು. ಹೀಗಾಗಿ ನಾನು ಇದರಲ್ಲಿ ಶ್ರೀನಾಥ್ ಅವ್ರಿಗೆ ಹೊಡೆಯೋದು ಬೇಡ. ಸಮಯದ ಗೊಂಬೆ ಸಿನಿಮಾದಲ್ಲಿ ಶ್ರೀನಾಥ್ ಅವರು ಅಣ್ಣವ್ರ ಕಪಾಳ ಕೊಡ್ದಿರೋ ಒಂದು ಸೀನ್ ಇರುತ್ತೆ. ಅದು ದೊಡ್ಡ ಗಲಾಟೆ ಆಗಿರುತ್ತೆ. ಅಣ್ಣವ್ರಿಗೆ ಹೆಂಗೆ ಕಪಾಳ ಕೊಡಿತಾರೆ ಶ್ರೀನಾಥ್ ಅಂತೆಲ್ಲ. ಅದಕ್ಕೆ ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ ಶ್ರೀನಾಥ್ ಕೂಡ ಹೊಡೆಯೋ ಆಗಿಲ್ಲ ಫೈಟಲ್ಲಿ. ಕೊನೆಯಲ್ಲಿ ಶ್ರೀನಾಥ್ ಅವರಿಗೆ ಅಣ್ಣವರು ಸಾಯಿಸೋ ಆಗಿಲ್ಲ. ಆ ರೀತಿ ಮಾಡಬೇಕು ಅಂತೇಳಿ ಅಣ್ಣವ್ರು ಹೇಳ್ತಾರಂತೆ. ಆಗ ದೊರೆ ಭಗವಾನ್ ಅವರು ಶ್ರೀನಾಥ್ ಕುದುರೆನಲ್ಲಿ ಹೋಗಬೇಕಾದ್ರೆ ಬೆಟ್ಟದ ಮೇಲಿಂದ ಬಿದ್ದು ಸಾಯೋ ರೀತಿಯಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ. ಈ ರೀತಿ ಆಗ ಯಾರಿವನು ಭಾರಿ ಸದ್ದು ಮಾಡಿತು. ಮತ್ತು ರಣಜಿತ್ ಚಿತ್ರಮಂದಿರದ ಮಟ್ಟಿಗೆ ಹೇಳಬೇಕಂದ್ರೆ ಆ ಟೈಮ್ನಲ್ಲಿ ಯಾರಿವನು ಸಿನಿಮಾ ಬರೋದು ಇಂದಿನ ವಾರದಲ್ಲಿ ಇಂದಿನ ಭಾರತ ಅಂತ ಶಂಕರ್ ನಾಗ್ ಅವ್ರ ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ. ಅದು ಕಲೆಕ್ಷನ್ ಚೆನ್ನಾಗಿರುತ್ತೆ. ಆಗ ಪಾರ್ವತಮ್ಮನವರು ಕಲೆಕ್ಷನ್ ಚೆನ್ನಾಗಿದೆ ಇಂದಿನ ಭಾರತ, ಯಾರಿವನು ಸಿನಿಮಾವನ್ನು ರಣಜಿತ್ಗೆ ಹಾಕೋದು ಬೇಡ, ವುಡ್ಲ್ಯಾಂಡ್ಸ್ಗೆ ಹಾಕೋಣ ಅಂತ ತೀರ್ಮಾನ ಮಾಡ್ಕೋತಾರಂತೆ. ಆದರೆ ಅಭಿಮಾನಿಗಳು ಒಪ್ಪೋದೇ ಇಲ್ಲ. ದೊಡ್ಡ ಗಲಾಟೆ ಅದಕ್ಕೂ. ರಣಜಿತ್ ಚಿತ್ರಮಂದಿರಕ್ಕೆ ಹಾಕಬೇಕು ಯಾರಿವನು ಸಿನಿಮಾವನ್ನು, ಬೇರೆ ಹಾಕುವ ಹಾಗೆ ಇಲ್ಲ ಅಂತ ಗಲಾಟೆ ಮಾಡಿ ಯಾರಿವನು ಸಿನಿಮಾ ರಣಜಿತ್ ಚಿತ್ರಮಂದಿರಕ್ಕೆ ಪ್ರದರ್ಶನ ಆಗುವ ಹಾಗೆ ಮಾಡ್ತಾರೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ನಟನೆ ಮಾಡಿ ಮತ್ತೊಮ್ಮೆ ಸೈ ಅನ್ನಿಸ್ಕೋತಾರೆ. ಅಣ್ಣ ಅವರು ಪೊಲೀಸ್ ಅಧಿಕಾರಿಯಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ. 4 ಸೂಪರ್ ಹಿಟ್ ಸಾಂಗ್ಸ್ಗಳಿರುತ್ತೆ. BGM ಸೂಪರಾಗಿರುತ್ತೆ. ಶ್ರೀನಾಥ್ ಅವರ ಆ್ಯಕ್ಟಿಂಗು ಚೆನ್ನಾಗಿರುತ್ತೆ. ಕೊನೆ ತನಕ ಸಿನಿಮಾದಲ್ಲಿ ಯಾರು ಕೊಲೆಗಾರ, ಒಂದು ಸರಿ ಶಿವರಾಮ್ ಅವ್ರ ಮೇಲೆ ಅನುಮಾನ ಬರುತ್ತೆ, ಮತ್ತೊಂದು ಸರಿ ಬೇರೆ ಯಾರಾದರೂ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಬರುತ್ತೆ. ಆದರೆ ಶ್ರೀನಾಥ್ ಅವರು ಕೊಲೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಕೊನೆ ತನಕನೂ. ಆ ರೀತಿ ಸಿನಿಮಾ ಕೊನೆ ತನಕನೂ ಕುತೂಹಲವನ್ನೇ ಕೆರಳಿಸ್ತಾ ಹೋಗುತ್ತೆ. ಮತ್ತು ಕೊನೆಯಲ್ಲಿ ನೋಡಿ, ಈ ಸಿನಿಮಾದ ಅಂತಿಮ ದೃಶ್ಯವನ್ನು ಯಾರಿಗೂ ಹೇಳಬೇಡಿ ಅಂತ ಹೊಡೆಯುತ್ತೆ ಕೊನೆಯಲ್ಲಿ. ಈ ರೀತಿ ಯಾರಿವನು ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ.